ಒಂದೇ ಬಾಣದಿಂದ ಗಂಗಾ ಪ್ರವಾಹವನ್ನೇ ಇಬ್ಬಾಗಿಸಿದ ಕುರುವಂಶೋದ್ಧಾರಕ ಪಿತಾಮಹ ಭೀಷ್ಮರಿಗೆ ನಮೋ ನಮಃ. ಧನುರ್ವಿದ್ಯಾ ಪಾರಗತ ಈ ಕುರು ಸಭಾಂಗಣಕ್ಕೆ ಕೇಸರಿಯಂತೆ ಕಂಗೊಳಿಸುತ್ತಿರುವ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ಸಕಲ ವೇದಾಂತ ಸಾಗರ ಹಿತೋಕ್ತಿಯ ಸುಂದರ ಮಮತೆಯ ಮಂದಾರ ಚಿಕ್ಕಪ್ಪ ವಿದುರ ಮಹಾಶಯರಿಗೆ ನಮೋ ನಮಃ. ಸುಯೋಧನ, ಒಂದೇ ಪವಿತ್ರವಾದ ರಕ್ತವನ್ನು ಹಂಚಿಕೊಂಡು ನನ್ನ ಒಡ ಹುಟ್ಟಿದ ಪ್ರಿಯ ಸಹೋದರ ದುಶ್ಯಾಸನ ಎದುರು ಬಂದ ಎದುರಾಳಿಗಳನ್ನು ಗುಂಡಿಗೆಯನ್ನು ಸೀಳಿ ಸೊಕ್ಕಡಗಿಸಿದ ಸೈಂಧವ ದುರ್ಯೋಧನ, ದುರ್ಜಯ ಅಪ್ರತಿಮ ಬಿಲ್ಲಾಳು ಕೆಚ್ಚದೆಯ ಕಟ್ಟಾಳು ನನ್ನ ಪ್ರಾಣಮಿತ್ರ ಕರ್ಣ ಪ್ರಜ್ವಲಿಸಿ ಉರಿಯುತ್ತಿರುವ ಅಗ್ನಿಗೆ ಸೇಡೆಂಬ ಕಿಚ್ಚನ್ನೆರೆದು ಕ್ಷಣ ಕ್ಷಣಕ್ಕೂ ಈ ಕುರುವಂಶವನ್ನು ಉದ್ಧಾರ ಮಾಡುತ್ತಿರುವ ನನ್ನ ಸೋದರ ಮಾವ ಶಕುನಿ. ಇಂತಹ ಮಣಿಮುಕುಟಗಳು ಈ ಕುದುರು ಸಾಮ್ರಾಜ್ಯದಲ್ಲಿ ಶೋಭಿಸುತ್ತಿರುವಾಗ ಸಹೋದರ ದುಶ್ಯಾಸನ ಪ್ರಚಂಡ ಗಂಡುಗಲಿಯಾಗಿ ಪ್ರಜ್ವಲಿಸುತ್ತ ಕನಕರತ್ನ ಸೋಪಾನಗಳಿಂದೊಳಗೂಡಿ ಕಂಗೊಳಿಸುತ್ತಿರುವ ಈ ಚಲದಂಕ ಮಲ್ಲನಿಗೆ ಸರಿಸಾಟಿಯಾಗಿ ನಿಲ್ಲಬಲ್ಲ ಕೆಚ್ಚದೆ ಕಡುಗಲಿಗಳು ಯಾರುಂಟು ಈ ದರೆಯಲ್ಲಿ? ಬಹಳ ಸಂತೋಷ. ಇನ್ನು ಹುಟ್ಟಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಉರಗಲಾಂಚನನ ಮೆರುಗು ಸ್ವರ್ಗ ಕನಗೆ ಸರಿ ಹೋಲುವಂತಿರೆ ಮಾವ. ಉರಗಲಾಂಚನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೆ ಗುರುಕುಂಡಿಯ ಕಾರ್ತಸ್ವರ ಸಂಪನ್ನ ದೀಪ್ತಿ ಮಣಿಮುಕುಟ ವರ್ಧನೆಗೆ ದುರೋಧನ ನಿಪುಣ ನಿರ್ಧರೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲ್ ಎನೈಹರೆ ಎನಗೆ எனக்கு சரி சோட்டி இருவரவே சோட்டி இருவரையில் எனக்கு சரி சோட்டி இருவரவே ஒரு குலசில் ஆசனதி தலவா விடதே சௌரியதியே கைக்கவர என்று வாழும் ஒரு குலசில் ஆசனதி தலவா விடதே சௌரியதியே கைக்கவர என்று வாழும் சோட்டி இருவரையில் எனக்கு சரி சோட்டி இருவரவே
ದ್ರೋಣಾದಿಗಳಿರಲು ಶೌರ್ಯದಿ ರಣದಳು ರಿಪುಗಳ ವಧಿಸದೆ ಬಿಡುವನೆ ಭೀಷ್ಮ ಗುರು ದ್ರೋಣಾದಿಗಳಿರಲು ಶೌರ್ಯದಿ ರಣದಳು ರಿಪುಗಳ ವಧಿಸದೆ ಬಿಡುವನೆ ಈ ಆವಶಕುನಿ ಸಲಹೆ ನೀಡದಿರುವನೆ ಮಿತ್ರ ಕಣ್ಣ ಶತ್ರುಗಳನ್ನು ಬಿಡುವನೆ ಈ ಆವಶಕುನಿ ಸಲಹೆ ನೀಡದಿರುವನೆ ಮಿತ್ರ ಕಣ್ಣ ಶತ್ರುಗಳನ್ನು ಬಿಡುವನೆ ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ ಹೀಗಿರುವಲ್ಲಿ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆ ಗುರುಕುಲ ಸಿಂಹಾಸನದಿ ತಲವ ಹಿಡದೆ ಶೌರ್ಯದಿಗೆ ಕೈಕಬರೆ ಎನಿಸುವ ಗುರುಕುಲ ಸಿಂಹಾಸನದಿ ತಲವ ಹಿಡದೆ ಶೌರ್ಯದಿಗೆ ಕೈಕಬರೆ ಎನಿಸುವ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆ. ಆಚಾರ್ಯ ದ್ರೋಣರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಅರಣ್ಯದಲ್ಲಿ ದಿಕ್ಕೆಟ್ಟು ಅಲೆಯುತ್ತಿರುವ ಆ ಪಾಂಡವರು ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದಿರಾ ಅವರ ಅಟ್ಟಹಾಸವು ಎಷ್ಟರ ಮಟ್ಟಿಗೆ ಮೀರಿದೆ ಎಂದು. ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಏನು ತಾತ, ಯುದ್ಧ ಅದಕ್ಕೆ ನಾನು ಸದಾ ಸಿದ್ಧ, ನಾನದರ ದೀಕ್ಷಾ ಬದ್ಧ. ಸಹಸ್ರಾರು ಯುದ್ಧ ಕೋವಿದರ ಬಲವೇ ನನಗಿರುವಾಗ ಯುದ್ಧದ ಭಯವನ್ನು ತೋರುವೆ ತಾತ. ನನ್ನ ಬಳಿ 11 ಅಕ್ಷೋಹಿಣ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ರಾಜ್ಯಗುಚ್ಚಾಗಿ ಹೋಗಿದರು. ಸಹೋದರ ದುಶ್ಯಾಸನ, ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ಮುಖ್ಯವಾದ ಕರ್ಮೋಪದೇಶಕರಾರು ನಾನು ಮತ್ತು ಅಂಗರಾಜ ಕಣ್ಣನಿಲ್ಲವೇ ಅಗ್ರಜ? ಮಿತ್ರ ಸುಯೋಧನ, ಪೂಜ್ಯ ಗುರುಗಳು ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಆ ವಿಚಾರ? ಪುರುಷೋತ್ತಮರು ಬರುತ್ತಿರುವರು. ಪುರುಷೋತ್ತಮರು ಏನು ಪುರುಷೋತ್ತಮರು ಬರುತ್ತಿರುವರೇ? ಬಹಳ ಸಂತೋಷ. ಬರ ಹೇಳಿ. ಏನು ತಾತ, ಯಾರು ಪುರುಷೋತ್ತಮ, ಯಾರಿಗೆ ಪುರುಷೋತ್ತಮ? ರಾಜಾದಿ ರಾಜ ಪುರುಷ ಶ್ರೇಷ್ಠ ನಾನಿಲ್ಲಿರುವಲ್ಲಿ ಆ ದನ ಕಾಯುವ ಗೋಪಾಲನು ಪುರುಷೋತ್ತಮನೇ. ಆತನು ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ಅವನ ಹುಟ್ಟುಗುಣಕ್ಕನುಸಾರವಾಗಿ ಈ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸಿದನಂತೆ. ಎಲ್ಲಿ ತಾನೇ ಓದಿತು ಆ ದನ ಕಾಯುವವನ ಬುದ್ಧಿ? ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ರಾಯಭಾರಿಯಾಗಿ ನಿನ್ನ ಬಳಿಗೆ ಬರುವನಲ್ಲದೆ ಚಕ್ರವರ್ತಿಯಾದ ನಿನ್ನ ಬಳಿಗೆ ಯಾಚನೆಗಾಗಿ ಬರುತ್ತಿಲ್ಲ. ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಚಕ್ರವರ್ತಿ ಸಾರ್ವಭೌಮನಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕಾಗಿಲ್ಲ. ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ಮಾತ್ರಕ್ಕೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನವೋ? ಮಾತನಾಡುತ್ತಿರುವೆ. ಒದರದಿರಲೋ ಬಿದುರ ಸದರದಿ, ದುಡುಕಿ ಒದರದಿರಲೋ ಬಿದುರ ಸದರದಿ. ಒದರದಿರಲೋ ಬಿದುರ ಸದರದಿ, ದುಡುಕಿ ಒದರದಿರಲೋ ಬಿದುರ ಸದರದಿ. ನೆರೆದ ಸಭೆಗಳು ನಿಂತು ಜರಿದು ಈ ಕೌರವನ, ನೆರೆದ ಸಭೆಗಳು ನಿಂತು ಜರಿದು ಈ ಕೌರವನ ನುಡಿವೆಯೋದೊಡೆ ಎರಿದು ಕಲ್ವಲ್ಲಿ ಕಟ್ಟಗಳು. ನುಡಿವೆಯೋದೊಡೆ ಎರಿದು ಕಲ್ವಲ್ಲಿ ಕಟ್ಟಗಳು. ಒದರದಿರಲೋ ಬಿದುರ ಸದರದಿ, ದುಡುಕಿ ಒದರದಿರಲೋ ಬಿದುರ ಸದರದಿ. ಹೆಬ್ಬುಲಿಯ ಮಗ ನೀಡು ಪರದೇಶಿ, ಹೆಬ್ಬುಲಿಯ ಗರ್ಭವನ್ನು ಛೇದಿಸುವ ತೆರ
ಪದರದಿ ದುಡುಕಿ ಒದರದಿರಲು ಬಿದುರ ಸದರದಿ ನೆರೆದ ಸಭೆಗಳು ನಿಂತು ಧರಿದು ಈ ಗೌರವನ ನೆರೆದ ಸಭೆಗಳು ನಿಂತು ಧರಿದು ಈ ಗೌರವ ಕುಡಿವೆಯಾದರೆ ಎರಿದು ಕಲ್ಲಲ್ಲಿ ಕಟ್ಟದನು ಕುಡಿವೆಯಾದರೆ ಎರಿದು ಕಲ್ಲಲ್ಲಿ ಕಟ್ಟದನು ಒದರದಿರಲು ಬಿದುರ ಸದರದಿ ದುಡುಕಿ ಒದರದಿರಲು ಬಿದುರ ಸದರದಿ ಒದರದಿರಲು ಬಿದುರ ಸದರದಿ ದುಡುಕಿ ಒದರದಿರಲು ಬಿದುರ ಸದರದಿ ಸಹೋದರ ಅಗ್ರಜ, ಈತನು ಹಿರಿಯವನು ಪೂಜ್ಯನೆಂದು ಸುಮ್ಮನಿದ್ದ ಮಾತ್ರಕ್ಕೆ ಈತನು ರಾಜಾಸ್ಥಾನವೆಂಬ ಗೌರವವನ್ನು ಅರಿಯದೆ ಮಾತನಾಡುತ್ತಿರುವನು. ಈತನನ್ನು ಈ ಕೂಡಲೇ ಸಭೆಯಿಂದ ಅಂಡನ ಆಜ್ಞೆ ಕೇಳಿಸಲಿಲ್ಲವೇ? ಇಲ್ಲಿಂದ ಈಗಲೇ ಹೊರಡೆ, ಇಲ್ಲವಾದರೆ ದುರ್ಯೋಧನ, ನನ್ನನ್ನು ಈ ಸಭೆಯಿಂದ ಆಚೆಗೆ ತಳ್ಳಿಸುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಅವಿವೇಕಿ, ಎಂದಾದರೂ ಒಂದು ದಿನ ನಿನ್ನ ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವೆ ಎಂದು ತಿಳಿದಿದ್ದೆ. ಆದರೆ ನೀನು ಮೂಢ. ಹೇಳುವನು ಕೇಳು. ಐಶ್ವರ್ಯ ಮದದಿಂದ ನೀನು ಗರ್ವಿತನಾಗಿರುವೆ. ರಾಜ್ಯ ಮದದಿಂದ ನಿನ್ನ ಬುದ್ಧಿಯು ಮುಂಕು ಕವದಿರುವುದು. ಆದರೆ ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ದುರ್ಯೋಧನ, ನೀನು ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳುವಾಗ ಅದನ್ನು ರಕ್ಷಿಸಬೇಕೆಂದು ಹಿಡಿದಿದ್ದೆ ಈ ಸರ್ವೋತ್ತಮವಾದ ಬಿಲ್ಲನ್ನು. ಈಗಲೇ ಇದನ್ನು ಮುರಿದು ಬಿಸಾಡುವೆನು. ಪ್ರಯೋಜನವಾಗಲು ಏನು? ಪ್ರಮಾದವಾಯಿತು ಸುಯೋಧನ, ಪ್ರಮಾದವಾಯಿತು. ವಿದುರ ಮಹಾಶಯರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಇವರೇನಾದರೂ ರಣರಂಗದಲ್ಲಿ ಧನುರ್ಧಾಗಿಯ ನಿಂತಿದ್ದೆ ಆದರೆ ಇವರನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿರುತ್ತಿರಲಿಲ್ಲ. ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆ ನೀನು ಎದುರುವುದೇ? ಉಮಾಶಂಕರನ ಕುಮಾರನಂ ಪುಲಕಗೊಳಿಸಿ ಕರ್ಣ, ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಕಾಲಧನಸ್ಸಿನ ವರಗಳಿಸಿ ಯುದ್ಧದೋ ಆ ಮಧ್ಯಮ ಪಾಂಡವನಂ ಯುದ್ಧದೋ ಆ ಮಧ್ಯಮ ಪಾಂಡವ ಪಾತ್ರವು ಮಣಿಸುವುದಾಗಿ ಪಣ ತೊಟ್ಟ ನಿನಗೆ ಆ ಮಧ್ಯಮ ಪಾಂಡವ ಪಾತ್ರನನ್ನು ಮಣಿಸುವುದಾಗಿ ಪಣ ತೊಟ್ಟ ನಿನಗೆ ಈ ಕಾವ್ಯಹೃದಯ ವಿದುರ ಮಹಾಶಯನ ಬಿಲ್ಲಿನ ಮೇಲೆ ಕರ ಭರವಸೆಯೋ ಕರ್ಣ 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 ಕರ್ಣ, ಈ ವಿದುರನ ಗೊಡ್ಡಿ ಬೆದರಿಕೆ ನೀನು ಕೂಡ ಎದುರುವುದು. ಈತನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿ ಅಥವಾ ಈತನ ಬಿಲ್ಲಿನಿಂದ ಆಗತಕ್ಕ ಸಹಾಯವಾದರೂ ಏನು? ನೀನು ಇದರ ವಿಚಾರವಾಗಿ ಚಿಂತಿಸಬೇಡ, ಕುಳಿತುಕೋ. ಈಗ ಕೇಳಿರಿ ಎಲ್ಲರೂ. ಆ ಕೃಷ್ಣನು ಬಂದಾಗ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೆಯಾದರೆ ಅಂತಹವರನ್ನು ಸಭೆಯಿಂದ ದೂರ ಹೊರದಿರಬೇಕಾದೀತು. ಎಚ್ಚರ! ಸಹೋದರ ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದನಲ್ಲ, ಸಿದ್ಧವಾಗಿದೆಯೇ? ಅದನ್ನು ಇಲ್ಲಿ ಕೊಡು. ಆ ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಅಂದು ದ್ವಾರಕೆಗೆ ಹೋದಾಗ ಹಗಲಿನಲ್ಲಿಯೇ ನಿದ್ರೆ ಬಂದವಂತೆ ನಟಿಸಿ ನನ್ನು ಬಹಳವಾಗಿ ಕಾಯಿಸಿರುವನು. ಅದರ ಪ್ರತೀಕಾರವನ್ನು ತೀರಿಸಿಕೊಳ್ಳುವೆನು. ಆ ಪಟ್ಟಿಯನ್ನು ಕೊಡು.
ಕಾಂಡವ ಕರ್ಮ ಪಾಯಿ ಮಾ ಧರ್ಮ ಕಾಂಡವ ಧರ್ಮ ಕಾಂಡವ ಕರ್ಮ ಪಾಯಿ ಮಾ ಧರ್ಮ ಕಾಂಡವ ಧರ್ಮವೇ ಜಯವೋ ಕರ್ಮವೇ ಲಯವೋ ಧರ್ಮವೇ ಜಯವೋ ಕರ್ಮವೇ ಲಯವೋ ಮರ್ಮವ ಅರಿತು ನಿನಲೆ ಕಂಡ್ಯ ಮನುಜ ಮರ್ಮವ ಅರಿತು ನಿನಲೆ ಕಂಡ್ಯ ಮನುಜ ಧರ್ಮ ಕಾಂಡವ ಕರ್ಮ ಪಾಯಿ ಮಾ ಧರ್ಮ ಕಾಂಡವ ನಾನು ನನ್ನದು ಎಂಬ ಮಮಕಾರ ನಿನಗೆ ಗೋ ನಾನು ನನ್ನದು ಎಂಬ ಮಮಕಾರ ನಿನಗೆ ಗೋ ಮಣ್ಣಿನಲ್ಲೇ ಹುಟ್ಟಿ ಮನುಜ ಮನುಜ ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಹೋಗುವ ದೇಹ ಮಣ್ಣಲ್ಲಿ ಮಣ್ಣಾಗಿ ಹೋಗುವ ದೇಹ ಧರ್ಮ ಕಾಂಡವ ಕರ್ಮ ಪಾಯಿ ಮಾ ಧರ್ಮ ಕಾಂಡವ ಧರ್ಮ ಕಾಂಡವ ಧರ್ಮ ಕಾಂಡವ ಆಹಾ ದುರ್ಯೋಧನನು ಎಷ್ಟೊಂದು ಅಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳೇ ಎದ್ದು ನಮಸ್ಕರಿಸಿದರೂ ಸಹ ಈತನು ಕಣ್ಣೆತ್ತಿಯೂ ನೋಡದ ಹಾಗೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನನಗೆ ನಮಸ್ಕರಿಸುವಂತೆ ಮಾಡುವೆನು. ಜಾಗೃತರಾಗಿ ನನ್ನ ಯೋಗಮಾಯೆ. ದುರ್ಯೋಧನ, ಭೂಪಾಲಕನಾದ ನೀನು ಗೋಪಾಲಕನಾದ ನಮಸ್ಕರಿಸುವುದೇ ಭಾವ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ. ಚಚೆ, ನಾನು ನಿನಗೆ ನಮಸ್ಕರಿಸುವುದೇ. ನೀನು ಬಂದದ್ದು ದೂತನಾಗಿ? ದೂತನಾಗಿ ಬಂದ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂದು ಅಡಿಯಿಂದ ಮುಡಿವರೆಗೂ ಪರೀಕ್ಷಿಸಿದ ಮಾತ್ರಕ್ಕೆ ನನಗೆ ನಮಸ್ಕರಿಸನೆಂದು ಹೆಮ್ಮೆ ಪಡೆದುಕೊಳ್ಳಬೇಡ. ಒಂದು ವೇಳೆ ನಾನು ನಮಸ್ಕರಿಸಿದ್ದರೂ ಈ ಭೂತಾಯಿಗೆಂದು ತಿಳಿ. ಕೃಷ್ಣ, ಬಂದದ್ದಾಯಿತು, ನಿನ್ನ ಪೀಠವನ್ನು ಅಲಂಕರಿಸು. ಕೃಷ್ಣ, ಸದಾ ಗೋಪಿಕಾಸ್ತ್ರೀಯರೊಡನೆ ಇರುವ ನಿನಗೆ ನರ್ತನವೆಂದರೆ ಬಹು ಇಷ್ಟವಲ್ಲವೇ? ಇರಬಹುದು ಭಾವ. ಇರಬಹುದೇನು, ಇದ್ದೇ ಇದೆ. ಸದಾ ಗೋಪಿಕಾಂಗಿನಿಯರ ನರ್ತನವನ್ನು ನೋಡಿ ನೋಡಿ ಬೇಸತ್ತಿರುವ ನಿನಗೆ ಎಂದು ನಮ್ಮ ರಾಜ ನರ್ತಕಿಯರ ನರ್ತನವನ್ನು ನೋಡಿ ಸಂತೋಷ ಪಡುವೆಯಂತೆ. ಸಹೋದರ, ನರ್ತಕಿಯರನ್ನು ಬರಬೇಡು. ಯಾರಲ್ಲಿ
ರಾಜೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ಮನೋಹರ ವಿಭುಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಶೂರ ಕಣ್ಣನ ಪರಮಾತ್ಮ ವಿಭುಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಶೂರ ಕಣ್ಣನ ಪರಮಾಪ್ತ ಸೋರರ ಮಾವನ ಕೌರವ ಕೌರವ ಸೋದರ ಮಾವನ ಇದವಿ ಚತುರ ಸೋದರ ಮಾವನ ಇದವಿ ಚತುರ ಗಾಂಧಾರಿ ದೇವಿಯ ಪ್ರೇಮದ ಕುವರ ಗಾಂಧಾರಿ ದೇವಿಯ ಪ್ರೇಮದ ಕುವರ ಎಲ್ಲವ ಬಲ್ಲವ ಈಶಕ ಮಲ್ಲ ಎಲ್ಲವ ಬಲ್ಲವ ಈ ಜಗ ಎಲ್ಲವ 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 ಬಲ್ಲವ 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 ಈ ಜಗ ಈ ಜಗ ಈ ಜಗ ಈ ಜಗ ಮಲ್ಲರ 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 ಮಲ್ಲ ಎಲ್ಲವ 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 ಬಲ್ಲವ 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 ಈ ಜಗ ಈ ಜಗ ಈ ಜಗ ಈ ಜಗ ಮಲ್ಲರ 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 ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಕರುಣಾಳು ಕುರುಭೂಪ ರಾಜೇಶ್ವರ ಕಲಿಗೆಣತ ಕುರುವಂಶ ಕುಲ ತಿಲಕ ಮಕುಟೇಶ್ವರ ವೀರ ಕರುಣಾಳು ಕುರುಭೂಪ ರಾಜೇಶ್ವರ
ಚೆಲುವ ನೀಲವರ್ಣದ ಈ ಚೆಲುವ ಕೊಳಲನಾದದಿ ಈ ಜಗದ ಜನರ ಮುರುಳುಗೊಳಿಪ ಜಗದ ಜನರ ಮುರುಳುಗೊಳಿಪ ಮುರಾರಿ ಶ್ರೀ ಕೃಷ್ಣ ಮುರಾರಿ ಸದ್ದು ಸದ್ದು ಕೃಷ್ಣ ಹ! ನರ್ತಕಿಯರೇ ಇಲ್ಲಿ ಬನ್ನಿ. ಮತ್ತೊಮ್ಮೆ ಹೇಳಿ, ಯಾರ ಆಸ್ಥಾನದಲ್ಲಿ ಯಾರ ಗುಣಗಾನ? ಚೂಲಕ್ಕೇರಿಸಿಬಿಟ್ಟೇನು ಎಚ್ಚರ. ಅಪರಾಧವಾಯಿತು, ಕ್ಷಮಿಸಿ ಪ್ರಭು. ತಗದಿಮಿ ತಗ ಜನ ತಗದಿಮಿ ತಗ ಜನ ತಗದಿಮಿ ತಗ ಜನ ತಗದಿಮಿ ತಗ ಜನ ದಿಮಿ ತಗ ಜನ ತಗದಿಮಿ ತಗ ಜನ ಭಲೆ ಭಲೆ ತಗದಿಮಿ ತಗ ಜನ ತಗದಿಮಿ ತಗ ಜನ ತಗದ ತಗದಿಮಿ ತಗ ಜನ ತಗದಿಮಿ ತಗ ಜುಡು ತಗದಿಮಿ ತಗ ಜನ ತಗದ ತಗದಿಮಿ ತಗ ಜುಡು ತಗದಿಮಿ ತಗ ಜನ ತಗದಿಮಿ ತಗ ಜನ ತಗದ ಭಲೆ ಭಲೆ ತಗದಿಮಿ ತಗ ಜನ ತಗದ ತಗದಿಮಿ ತಗ ಜನ ತಗದ ತಗದಿಮಿ ತಗ ಜನ ತಗದ ತಗದಿಮಿ ತಗ ಜನ ತಗದ ಐದವ ರಾಜ
ಜುಣ ತಗದಿಮಿ ತಗ ಜುಣ ತಗದಿಮಿ ತಗ ಜುಣ ತದಗಿಣಗ 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 ತಗದಿಮಿ ತಗ ಜುಣ ತಗದಿಮಿ ತಗ ತದಗಿಣಗ 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 ತಗದಿಮಿ ತಗ ಜುಣ ತಗಿಡ ತದಗಿಣಗ 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 ಭಲೆ ಭಲೆ ನರ್ತಕಿಯರೇ ತಗದಿಮಿ ತಗ ಜುಣ ತದಗಿಣಗ 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 ತಗದಿಮಿ ತದಗಿಣಗ 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 ತಗದಿತ್ತು ತಗದಿತ್ತು ತದಗಿಣ ತದಗಿಣ ತದಗಿಣಗ 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 ತಗದಿತ್ತು ತಗದಿತ್ತು ತದಗಿಣ ತದಗಿಣ ತದಗಿಣಗ 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 ತಗದಿತ್ತು ತಗದಿತ್ತು ತದಗಿಣ ತದಗಿಣ ತದಗಿಣಗ 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 ಭಲೆ ಭಲೆ ಭೀಮನಿಗೆ ಕಡುವೈರಿ ನಮ್ಮ ಹಸ್ತಿನಾಪುರ ದೊಡೆಯ ಗದಧಾರಿ ಭೀಮನಿಗೆ ಕಡುವೈರಿ ನಮ್ಮ ಹಸ್ತಿನಾಪುರ ದೊಡೆಯ ಗದಧಾರಿ ಇವನಿಗೆ ಸರಿಸಾಟಿ ಯಾರಿಗರಲ್ಲಿ ಸರಿಸಾಟಿ ಇವನಿಗೆ ಇನ್ಯಾರು ಇಲ್ಲಿ ಸರಿಸಾಟಿ ಇನ್ಯಾರು ಇಲ್ಲಿ ಇವನಿಗೆ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿಯ ಕರುಣಾಳು ಕುರುಪೂಪ ರಾಜೇಶ್ವರ ಹರಿಗಿಣದ ಕುರುವಂಶ ತಿಲಕಮ ಕುಟೇಶ್ವರ ಧೀರ ಕರುಣಾಳು ಕುರುಪೂಪ ರಾಜೇಶ್ವರ 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 ಗೌರವ ಭಲೆ ಭಲೆ ನರ್ತಕಿಯರೇ ಕೃಷ್ಣ ಬಾವ ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ವಿಚಾರವನ್ನು ತಿಳಿಸಲು ಬಂದಿರುವೆನು. ನನಗೊಂದು ವಿಚಾರ ಕೃಷ್ಣ, ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಬೇರೆ ಏನನ್ನಾದರೂ ಹೇಳು, ಸಂತೋಷದಿಂದ ಕೇಳುವೆನು. ಸುಯೋಧನ, ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ಇಲ್ಲಿಯವರೆಗೂ ಬರುತ್ತಲೇ ಇರಲಿಲ್ಲ. ಮುರಾರಿಯು ಬಂದ ಮುಖ್ಯ ಉದ್ದೇಶವನ್ನು ಈ ಸಭೆಯಲ್ಲಿ ಅರ್ಹಬಹುದು. ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ನಾನು ಈ ದಿನ ಇಲ್ಲಿಗೆ ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರುಗಳು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯಕಾರ್ಯ ವ್ಯವಸ್ಥೆಯು ಈಗ ಇಲ್ಲಿ ನಿರ್ಣಯಿಸುವುದು ಎಂಬುದನ್ನು ಮರೆಯದಿರಿ. ನಾನು ನಿಮ್ಮ ಮುಂದಿಡುವ ವಿಚಾರವನ್ನು ವಿಚಾರಿಸಿ ಅನುಗ್ರಹಿಸಬೇಕಾಗಿ ಕೋರುತ್ತೇನೆ. ಇಲ್ಲವಾದಲ್ಲಿ ಈ ವಿಚಾರದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಆತುರ, ಅಸಂಬದ್ಧ ಪ್ರಲಾಪ ಮುಂತಾದ ಭಾವನೆಗಳನ್ನು ತ್ಯಜಿಸಿ ಸಮಾನವಾಗಿ ತೀರ್ಪು ನೀಡಬೇಕಾಗಿದೆ. ಇಲ್ಲದೆ ಹೋದಲ್ಲಿ
ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಆ? ಈಗ ನಾನು ನಿಮ್ಮ ಮುಂದಿಡುವ ವಿಚಾರವು ಸಮಗ್ರ ಭಾರತದ ಕ್ಷತ್ರಿಯ ರಾಜರುಗಳ ಅಸ್ತಿತ್ವ ನಾಸ್ತಿತ್ವವನ್ನು ನಿರ್ಣಯಿಸುವುದು ಎಂಬುದನ್ನು ಮರೆಯದಿರಿ. ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿಯ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಯುದ್ಧವೆಂಬ ಭಯಂಕರವಾದ ರಕ್ತ ಪ್ರಳಯದಿಂದ ಈ ಮಾತೃಮೂರ್ತಿಯನ್ನು ತೋಯಿಸಿರೋ, ಇವೆರಡರಲ್ಲಿ ಒಂದು ವಿಚಾರವು ಈ ದಿನ ಇಲ್ಲಿ ನಿರ್ಣಯಿಸಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಚಾರಕ್ಕೆ ಬರುವೆನು. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯಶೀಲರು ಧರ್ಮವಂತರೂ ಆದ ಪಾಂಡವರು ಪ್ರತಿಜ್ಞೆಯಂತೆ 12 ವರ್ಷ ಅಜ್ಞಾತವಾಸ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂತಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನದಂತೆ ಅವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡಿ. ಸಭಾಸದರೇ, ಪಾಂಡುನಂದನರು ನನ್ನೊಡನೆ ನಿಮಗೆ ಈ ರೀತಿಯಾಗಿ ಸಂದೇಶವನ್ನು ಕಳಿಸಿದರು. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಇನ್ನು ನಿಮ್ಮ ಮಾತಿನಂತೆ ನಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು. ಸಹೋದರ, ಮಿತ್ರರೇ, ಪಾಂಡುನಂದನರ ಈ ವಿನಯ ವಚನಗಳನ್ನು ಕೇಳಿದಿರಾ? ಬಾಲ್ಯದಿಂದಲೂ ನೀವು ಅವರುಗಳ ಮೇಲೆ ತೋರುತ್ತಿದ್ದ ದೀರ್ಘ ವೈರತ್ವವನ್ನು ಒಡೆಯಲು ಪಾಂಡುನಂದನರು ಸಿದ್ಧರಿರುವರು. ವಿಷಭೋಜನ, ಲಾಕ್ಷಾಗೃಹದನ, ಕಪಟ ದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ಸಹೋದರಿ ದ್ರೌಪದಿಯ ವಸ್ತ್ರಾಪಹರಣ, ಸಹೋದರ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ಪಾಂಡುನಂದರು ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೋರುವಾಗ ಇಂತಹ ಸುಸಮಯನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸಿ. ಕುರುಪಿತ ಭೀಷ್ಮರೇ, ಇದು ಯಾವ ನ್ಯಾಯ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಾಸ, ಕಪಟ ವಂಚನೆ ಮೋಸ ಅಟ್ಟಾಸ, ಅರಸು ಕುಲ ಧರ್ಮ ನಶಿಸಿತೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಸಂದಿಬೇಡಲು ಬಂದ ರಾಯಭಾರಿ ಭರತ ವಂಶದ ಕುಲಾಂತಕನಲ್ಲವಯ್ಯ. ಸಹೋದರ, ಯಮಸುತ ಭೀಮಾರ್ಜುನ ನಕುಲ ಸಹದೇವ, ಯಮಸುತ ಭೀಮಾರ್ಜುನ ನಕುಲ ಸಹದೇವ, ಸಾಮಾನ್ಯರಂತರಿತು ದುಡುಕಬೇಡ, ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ. ಅವರ ವಿಚಾರಗಳೊಡನೆ ನನ್ನ ವಿಚಾರವನ್ನು ಸೇರಿಸುವೆನು. ಇನ್ನು ಮುಂದಿನ ವಿಚಾರಗಳು
ಕರ್ತವ್ಯಗಳನ್ನು ಪಾಲಿಸಬೇಕಾದದ್ದು ನಿಮ್ಮೆಲ್ಲರಿಗೂ ಸೇರಿದೆ. ಸಭಾಸದರೇ, ಶ್ರೀಕೃಷ್ಣನು ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ಅದರಂತೆ ಅದನ್ನು ಮನ್ನಿಸಿ ಅದರಂತೆ ನಡೆದುಕೊಂಡು ಹೋಗುತ್ತೀರೆಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಸುಸಮಯವನ್ನು ವ್ಯರ್ಥ ಮಾಡುವುದರಿಂದ ಮುಂದೆ ಅಮೃತವು ವಿಷವಾಗಬಹುದು. ಕುಮಾರ ದುರ್ಯೋಧನ, ಪಾಂಡವರು ನೀವು ಸಹೋದರರಲ್ಲವೇ? ನಿಮ್ಮಲ್ಲಿ ಈ ವೈರಾಗ್ಯವೇಕೆ? ಈ ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದ ಬಾಳುವುದು ಒಳ್ಳೆಯದು. ಇದೇ ನನ್ನ ಅಭಿಮತ. ತಾತ, ಶ್ರೀಕೃಷ್ಣನ ಸಂದೇಶವು ಪಿತಾಮಹ ಭೀಷ್ಮರ ಆದೇಶವು ಒಂದೇ ಆಗಿದೆ. ಪಾಂಡವರು ನಿಮಗೆ ಸಹೋದರರಲ್ಲವೇ? ಅವರಿಗೆ ನೀಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು. ಇದುವೇ ನನ್ನ ಅಭಿಮತ. ದುರ್ಯೋಧನ, ಓ ಯಾರದು? ಓ ಚಿಕ್ಕಪ್ಪ ವಿದುರ ಮಹಾಶಯ, ನಮಗೆ ನೀಚಿ ವಚನ ಹೇಳುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ಆದರೆ ಏನು ಮಾಡುವುದು? ನಿನ್ನ ಹಾಗೆ ಕೆಡುವವರನ್ನು ನೋಡಿ
ಹೀಗೆ ಬಾಳಿ ಬದುಕು ಎಂದು ಹೇಳುವುದು ನಮ್ಮಂತಹ ಹಿರಿಯರ ಕರ್ತವ್ಯ. ಈಗ ನಾನು ಸುಮ್ಮನಿದ್ದರೆ ಕೇಡು ಸಂಭವಿಸುವುದು. ಪಾಂಡವರು ನೀವು ಸಹೋದರರಲ್ಲವೇ? ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನು ಆ ಪಾಂಡವರಿಗೆ ಕೊಡು, ಅವರು ಅದರಿಂದಲೇ ಸಂತೃಪ್ತರಾಗುವರು. ಇದೇ ನನ್ನ ಅಭಿಮತ. ವಿದುರ, ಈ ನೀತಿ ವಚನವನ್ನು ಆ ಪಾಂಡವರಿಗೆ ಏಕೆ ಹೇಳಲೊಂದಿರಿ? ನಿಮಗಾಗಲಿ ಆ ಕೃಷ್ಣನಿಗಾಗಲಿ ಪಿತಾಮಹರಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರವೇ ದೋಷವು ಕಾಣುತ್ತಿರುವುದಲ್ಲವೇ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಹೇಳಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿದೆ. ಆದರೆ ನಿಮ್ಮ ಮರುಳು ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಯುದ್ಧ ಮಾಡಿ ರಾಜ್ಯವನ್ನು ಗೆಲ್ಲದೆ, ಇಲ್ಲವಾದರೆ ಪುನಃ ಕಾಡಿಗೆ ಹೋಗದೆ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಶಯದ, ದುರಾಂಕಾರದ, ದುರಾಭಿಮಾನದ, ದುರಾಶಯದ ದುರಾಗ್ರಹ. ಯೋಚನೆ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ಮಾಡು ನಿನ್ನ ವಾಕ್ಪಟುತ್ವವನ್ನು. ಏನೆಂದೇ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ? ಬಹಳ ಚೆನ್ನಾಗಿ ಹೇಳಿದೆ ಕೃಷ್ಣ, ಬಹಳ ಚೆನ್ನಾಗಿ. ಹಾಗಲ್ಲ ಕೃಷ್ಣ, ಹೇಳುವೆನು ಕೇಳು. ಈ ಛಲದಂಕಮಲ್ಲ ದುರ್ಯೋಧನನನ್ನು ಸದೆಬಡೆಯಬೇಕೆಂದನಲ್ಲವೇ? ನಿನ್ನ ಹೊಟ್ಟೆಬಾಕ ಭೀಮ, ಅದು ದುರಾಗ್ರಹ. ಓ ಕೈಕ ವೀರನಾದ ನನ್ನ ಪ್ರಾಣ ಮಿತ್ರ ಕರ್ಣನನ್ನು ನಿನ್ನ ಮಿತ್ರ ಪಾರ್ಥ ವಧಿಸಬೇಕೆಂದನಲ್ಲವೇ? ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬಯಸಿದರಲ್ಲವೇ ಆ ಹೇಳಿ ಪಾಂಡವರು? ಅದು ದುಸ್ಸಹವಾದ. ದುರ್ಯೋಧನ ದುಶ್ಯಾಸನನ್ನು ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಆರಿಸಬೇಕೆಂದು ಯೋಚನೆ ಮಾಡುತ್ತಿರುವರಲ್ಲವೇ ಆ ನಿನ್ನ ಗತಿಗೆಟ್ಟ ಪಾಂಡವರು? ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಹೆಮ್ಮೆ ಪಟ್ಟುಕೊಳ್ಳುತ್ತಿರಲ್ಲವೇ ಆ ನಿನ್ನ ಹೇಳಿ ಪಾಂಡವರು? ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನೇ ಹೇಳಿದರು ಈ ದುರ್ಯೋಧನನ ನಿರ್ಧಾರ ಚಲಿಸಲಾಗದು. ಸುಮ್ಮನೆ ಕಂಠೋಪದೇಶದಿಂದ ಪ್ರಯೋಜನವಿಲ್ಲ. ನೀನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ದುರ್ಯೋಧನ, ನೀತಿಶಾಸ್ತ್ರ ವಿಶಾರಾದರೂ ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸಬೇಕೆಂಬ ಧರ್ಮರಾಯನ ಧರ್ಮವನ್ನು ಲೋಕವೇ ಹೊಗಳುವುದು. ಇನ್ನು ಪ್ರಳಯ ಕಾಲದ ಗುಡುಗಿನಂತೆ ಇಡಿಂಬ ಕೀಚಕಾದಿಗಳನ್ನು ಸಮ್ಮಸಿದ ರುದ್ರಾಂಶ ಸಂಭೂತನು 1000 ಆನೆಗಳ ಬಲವುಳ್ಳ ಭೀಮಸೇನನ ಬಲವನ್ನು ಲೋಕವೇ ಹೊಗಳುವುದು. ಭಾವ, ಅದರ ಅನುಭವ ನಿನಗೂ ತಿಳಿದಿದೆ. ಇನ್ನು ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ ಅರ್ಜುನ, ಅವನ ಪರಾಕ್ರಮದ ಮುಂದೆ ನಿಮ್ಮಗಳ ಪರಾಕ್ರಮವೇನು ನಡೆಯುವುದಿಲ್ಲ. ಇನ್ನ ಮಾದ್ರಿ ಕುಮಾರರಾದ ನಕುಲ ಸಹದೇವರು ಮಹಾಮೇಧಾವಿಗಳು. ನಿಧಾನವಾಗಿ ಯೋಚಿಸು ಕೌರವೇಶ್ವರ. ಕೃಷ್ಣ, ಒಳ್ಳೆಯವರ ಪರಾಕ್ರಮವು ಹೇಳಿದೆ. ಕೈಲಾಗದ ಹೇಳಿ ಧರ್ಮರಾಯ ಸಾಧ್ವಿಯಂತೆ ವೇಷ ಧರಿಸಿ ಈ ಲೋಕವನ್ನೇ ವಂಚಿಸುತ್ತಿರುವ ನಯವಂಚಕ. ಅವನು ಧರ್ಮರಾಯನಂತೆ, ಅವನದು ಧರ್ಮವಂತೆ. ಇನ್ನು ಬಂಡಿ ಅನ್ನವನ್ನು ಆ ನಿನ್ನ ಹೊಟ್ಟೆ ಬಾಕ ಭೀಮ ಬಂಡಿ ಅನ್ನವನ್ನು ತಿಂದು ಹಿಡಿಂಬನನ್ನು ಕೊಂದ ಮಾತ್ರಕ್ಕೆ ಅವನು ಅಜೇಯನು.
ಅದನ್ನು ನೋಡಿದವರ್ಯಾರು? ಒಂದು ವೇಳೆ ಕೊಂದಿದ್ದರೂ ಅದು ನಿನ್ನ ಕುತಂತ್ರದಿಂದ. ಇಂತಹ ಕೊಲೆಪಾತಕ, ರುದ್ರಾಂಶ ಸಂಭೂತ, 1000 ಆನೆ ಬಲೆಯುಳ್ಳವನೋ ನಿನ್ನ ಬೇಮಿಸೀನ. ತುಂಬಿದ ರಾಜಸಭೆಯಲ್ಲಿ ನಿನ್ನ ತಂಗಿ ಪಂಚವಲ್ಲಭೆಯನ್ನು ನನ್ನ ಸಹೋದರ ಮುಡಿ ಇಡೀ ದಳೆ ತಂದು ಸೀರೆಯನ್ನು ಸೆಳೆಯುತ್ತಿರುವಾಗ ಎಲ್ಲಿ ಹಡಗಿತ್ತು ನಿನ್ನ ಭೀಮಸೇನ 1000 ಆನೆಯ ಬಲ? ಇನ್ನು ಆ ನಿನ್ನ ಮಿತ್ರ ಪಾರ್ಥ ಕಾಲುಗಳಿಗೆ ಗೆಜ್ಜೆಗಳನ್ನು ಕಟ್ಟಿ ಕೈಗೆ ಬಳೆಗಳನ್ನು ತೊಟ್ಟು ತಕತೈ ಎಂದು ನರ್ತಿಸಿದ ನಪಂಸಕ, ಅವನ ಪರಾಕ್ರಮವನ್ನು ನಾನು ಚೆನ್ನಾಗಿಯೇ ಬಲ್ಲೆ. ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರು ಅವರಿನ್ನೂ ಬಾಲಕರು. ಅವರು ನನ್ನರಮನೆಯ ದ್ವಾರಪಾಲಕರಾಗಲು ಯೋಗ್ಯರಲ್ಲ. ಒಬ್ಬ ಅಶ್ವಪಾಲಕ, ಮತ್ತೊಬ್ಬ ಗೋಪಾಲಕ. ಅವರ ಪರಾಕ್ರಮವು ಗೋಪಾಲಕನಾದ ನಿನಗೆ ಅತಿಶಯವೇ ಹೊರತು ಗೋಪಾಲಕನಾದ ನನಗಲ್ಲ. ಇದುವರೆಗೂ ನಿನ್ನವರ ಪರಾಕ್ರಮವನ್ನು ಕೇಳಿದೆಲ್ಲವೇ? ಈಗ ಹೇಳುವೆನು ಕೇಳು. ಭರತ ಕಂಡವ ಜಯಿಸಿ ಅರುಷದಿಂ ಕುರುಕುಲವ ಪರಿಪಾಲಿಸುತ್ತಿರ್ಪ ಎನಗದ ಸಾಟಿ ಬಂಡ ಭೀಮನ ಗುಂಡಿಗೇನು ಸೀಳಲು ಪಂತಗೈದ ಎನ್ನನುಜನಿಗದಾರು ಸಾಟಿ ಕುಮಾರ ಸ್ವಾಮಿಯ ಮೆಚ್ಚಿಸಿ ಕುಮಾರ ಸ್ವಾಮಿಯ ಮೆಚ್ಚಿಸಿ ಕಾಣವಿದದನ್ನು ಸಂಪಡೆದ ಈ ಕಣ್ಣನಿಗೆ ಸಾಟಿಯೇ ಅರ್ಜುನ. ಅಸಮ ಬಲಶಾಲಿಗಳು ಭೀಷ್ಮ ದ್ರೋಣಾದಿಗಳು ಸಾಹಸದಿಂಸದೆ ಪಡೆವ ಮಕುಟವರ್ಧನರೋ ಕೃಷ್ಣ. ಇಂತಹ ಮಹಾರಥಿಕರ ಮುಂದೆ ಆ ನಿನ್ನ ಪಾಂಡವರು ನಾಚಿಕೆಗೇಡು ಕೃಷ್ಣ, ನಾಚಿಕೆಗೇಡು. ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲ ಬೇತರವು, ಬೇಡ ಬೇಡ ಬಲ ಬೇತರವ, ಬೇಡ ಬೇಡ ಬಲ ಬೇತರವು. ಪಾಂಡವರ ಕೂಡಿ ಬಾಳು ಬೇಡ ಬೇಡ ಬಲ ಬೇತರವು, ಬೇಡ ಬೇಡ ಬಲ ಬೇತರವು, ಬೇಡ ಬೇಡ ಬಲ ಬೇತರವು. ಸಹೋದರ ನಾಡಿಗೋಗಲಿ ಕೊಡಲಾಗದು ಈ ರಾಜ್ಯವನ್ನು, ನಾಡಿಗೋಗಲಿ ಕೊಡಲಾಗದು ರಾಜ್ಯವನ್ನು, ಕೊಡಲಾಗದು ಈ ರಾಜ್ಯವನ್ನು, ಭಲೆ ಸಹೋದರ ಕೊಡಲಾಗದು ಈ ರಾಜ್ಯವನ್ನು. ಏಡಿ ಪಾಂಡವರ ಕೂಡಿ ಮಾಡು ಬೇಡ ಬೇಡ ಬಲ ಬೇಕರವ, ಬೇಡ ಬೇಡ ಬಲ ಬೇಕರವ, ಬೇಡ ಬೇಡ ಬಲ ಬೇಕರವ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕೃತೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯೋ ಯುದ್ಧ ಬೇರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ. ನೀನು ಬಂದ ದಾರಿಯನ್ನು ಹಿಡಿದರೆ ಸರಿ, ಎಲ್ಲವಾದರೆ ಸೈಂಧವ ಗುರುಸಾರ್ವಭೌಮ ಬರದಿ ಆಳುವೆ ಭರತ ಕಂಡವ ಹತಮ ಪಾಂಡವರ ಕೈವಶ ಮಾಡಿ ಭಲೆ ಸಹೋದರ ಸೈಂಧವ
ಭರದಿ ಆಳುವೆ ಭರತ ಕಂಡವ ಅಥವಾ ಪಾಂಡವರ ಕೈವಶ ಮಾಡಿ ಗಡಗಡ ನಡುಗಿಸಿ ಬಡ ಪಾಂಡವರ ಗಡಗಡ ನಡುಗಿಸಿ ಬಡ ಪಾಂಡವರ ಯಾರೋ ನಿನ್ನೆದುರಿಸಬಲ್ಲವರು ಚಲದಂಕ ಬಲ್ಲ ದುರ್ಯೋಧನನ ಯಾರೋ ನಿನ್ನೆದುರಿಸಬಲ್ಲವರು ದುರ್ಯೋಧನ ಅಥವಾ ಭೀಮನ ಅಥವಾ ಮುರಿಯುವೆ ಏಡಿ ಪಾರ್ಥನ ಶಿರವ ತೆಗೆಸುವೆ ಅಥವಾ ಭೀಮನ ಅಥವಾ ಮುರಿಯುವೆ ಏಡಿ ಪಾರ್ಥನ ಶಿರವ ತೆಗೆಸುವೆ ಸಮರ ಶೂರನೇ ಸಂಭ್ರಮ ಅಥವಾ ಭೀಮನ ಅಥವಾ ಸಂಭ್ರಮಿಸುವೆ ನೀ ಯಾರೋ ನಿನ್ನ ಚಲದಂಕ ಮಲ್ಲ ದುರ್ಯೋಧನನ ಯಾರೋ ಭಲೆ ಭಲೆ ಸೈನ್ಯ ರಾಜ ಸಾರ್ವಭೌಮ ಯುದ್ಧದಲ್ಲಿ ಆ ಬಡ ಪಾಂಡವರು ಮತ್ತು ಅವರ ಸೈನ್ಯ ನಿನಗೆ ಸರಿ ಸಾಟಿಯಾಗಬಲ್ಲದೆ ಯುದ್ಧದಲ್ಲಿ ಜಯಶೀಲನಾಗಿ ನೀನು ಈ ಭರತ ಖಂಡವನ್ನಾಳುವುದರಲ್ಲಿ ಸಂದೇಹ ಇಲ್ಲ ದುರ್ಯೋಧನ. ಯುದ್ಧದ ಹೊರತಾಗಿ ಮತ್ತೇನು ಯೋಚಿಸುವುದಿಲ್ಲ ದುರ್ಯೋಧನ. ಭಲೆ ಭಲೆ ಸೈನ್ಯರಾಜ, ಬಹಳ ಚೆನ್ನಾಗಿ ಹೇಳಿದೆ. ದುರ್ಜಯ ದುರತ್ಮರಾದ ದ್ರೋಹಿಗಳ ಮದವ ಮುರಿವೆ ನೀಕ್ಷಣ ಮದವ ಮುರಿವೆ ನೀಕ್ಷಣ ಮದವ ಮುರಿವೆ ದುರತ್ಮರಾದ ದ್ರೋಹಿಗಳ ಮದವ ಮುರಿವೆ ನೀಕ್ಷಣ ಮದವ ಮುರಿವೆ ನೀಕ್ಷಣ ಮದವ ಮುರಿವೆ ಭಲೆ ಭಲೆ ಪಾಂಡವರಿಗೆ ಸೂಜಿ ಮಲೆ ಅಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಕೃಷ್ಣ, ಯಾವ ದಾರಿಯಿಂದ ಬಂದೆಯೋ ಅದೇ ದಾರಿಯಿಂದ ಮರಳಿ ಹೋಗು, ಇಲ್ಲವೆಂದರೆ ನೀನು ಇಲ್ಲ ನಿನ್ನ ಪಿಳ್ಳ ಇಲ್ಲ. ಕೃಷ್ಣ, ಅಭಿಮತವೇ ನನ್ನ ಅಭಿಮತ. ಆ ನನ್ನ ಕಡುವೈ ಅರ್ಜುನನ ಮೇಲಿನ ಅಗೆ ತೀರದ ಹೊರತಾಗಿ ಈ ರಾಧೆಯನಿಗೆ ಇಷ್ಟನ್ನು ಉದಿಸುವುದಿಲ್ಲ. ರಾಜೇಂದ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಇದ್ದರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಯದುಪತಿ, ಈ ನಿನ್ನ ಕೃತಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಕರ್ಣ, ನೀನು ಅವರಂತೆ ಮಾತನಾಡುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ನಾಶಗೊಳಿಸಲು ಯೋಚಿಸುತ್ತಿರುವೆ ಕರ್ಣ. ಇದು ನಿನ್ನ ಧರ್ಮವೇ? ಕೃಷ್ಣ, ಧರ್ಮ ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ದೂತನಾಗಿ ಬಂದಿಹ ನಿನಗೆ ದಾತನ್ಯಾರೋ, ಈತವಾ ಮರೆತು ಬಯಸಿದರೆ ಮುಂದೆ ಬರುವುದು ಘೋರ ಸಮರ.
ವಲ್ಲಭನೇ. ಹಠವಂತರು ನಾವು ಭಲೆ ಭಲೆ ಕರ್ಣ. ಕೃಷ್ಣ, ಆ ನಿನ್ನ ಮಿತ್ರ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೇ ಇಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುಮನೆಗಳನ್ನು ಅರ್ಪಿಸುವ ಈ ಧರ್ಮವೇ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಯಾದವಾಗ್ನಿಯ ಗಂಟಲು ಹಿಡಿದಂತ ಇರುವುದು ಸರಿಯಾದ. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮಗಳೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ವಿಚಾರವನ್ನು ಹೇಳುವೆ. ಭಾರತ ಭೂಮಿ ಸಜಯಿಸಿ ದುರಶ, ಭಾರತ ಭೂಮಿ ಸಜಯಿಸಿ ದುರಶ, ಸಮಾನ ಶೌರ್ಯ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಜಯಿಸಿ ದುರಶ, ಜಯಿಸಿ ದುರಶ. ಕರೆಸಿದನಿ ಅನುಜಾತರ, ಕರೆಸಿದನಿ ಅನುಜಾತರ. ಧರೆಯನಿತ್ತು ಖ್ಯಾತಿ ಪಡಿ, ಧರೆಯನಿತ್ತು ಖ್ಯಾತಿ ಪಡಿ. ಸುಖಿಯಾಗೋ ವೀರ ವೈರವನೇ ನೀಗಿನಿ ಸೈರಣೆಯಂ ತಾಳೈ. ವೈರವನೇ ನೀಗಿನಿ ಸೈರಣೆಯಂ ತಾಳೈ. ಬಾಲೈ ಬಲು ಧರ್ಮ ನೆನೆಸ ಸುಗುಣ ಚರಿತ ಕರುಣ ಬರು ಪರಗುಣ ಇತ ನೆನೆಸಿಪರೆ ಈ ದರೆಯ. ಬಾಲೈ ಬಲು ಧರ್ಮ ನೆನೆಸ ಸುಗುಣ ಚರಿತ ಕರುಣ ಭರಿತ ಪರಗುಣ ಇತ ಎನಿಸಿಪರೆ ಈ ದರೆಯ. ಭಾರತ ಭೂಮಿ ಸಜಯಿಸಿ ದುರಶ, ಸಮಾನ ಶೌರ್ಯ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಜಯಿಸಿ ದುರಶ, ಜಯಿಸಿ ದುರಶ. ಆದರೂ ಒಂದು ಮಾತನ್ನು ಹೇಳುವೆ ಕೇಳು ದುರ್ಯೋಧನ. ಈ ನಿನ್ನ ಗುರು ಹಿರಿಯರು, ಬಂಧು ಬಾಂಧವರು, ಸಹೋದರರನ್ನೊಮ್ಮೆ ದಿಟ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇಕೆ ಧ್ವಂಸ ಮಾಡುವೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಪ್ರೀತಿ, ಮಮತೆಯ ಹೊರತಾಗಿ ಅವರಿಗೆ ಮತ್ತೇನೂ ಬೇಡ. ನಿಧಾನವಾಗಿ ಯೋಚಿಸು. ಇದು ಅತ್ಯಂತ ಮಹತ್ವದ ವಿಚಾರ. ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ನಿನ್ನ ಮುಂದೆ ತಲೆವಾಗಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತರಾಗಿ ನಿನ್ನನ್ನು ಆಲಂಗಿಸುವರು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಸುಯೋಧನ, ಪಾಂಡವರಿಗೆ ದೊರಕಬೇಕಾದ ಅರ್ಧ ರಾಜ್ಯವನ್ನು ಕೊಡದೇ ಇದ್ದರೂ ಹೋಗಲಿ, ಸಂಧಿಗೆ ಸಮ್ಮತಿಸು.
ದಾನವ ವಿಜಯಿ ಯದುಪತಿಯಾದ ನಾನು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ. ಮುಂದೆ ಒದಗಬಹುದಾದ ಭೀಕರ ಯುದ್ಧದಿಂದ ಮಾನವ ಕುಲಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಕೃಷ್ಣ, ಇದರಲ್ಲಿ ನನ್ನ ಅಪರಾಧವೇನಿದೆ ಯದುರಾಜ? ಪಾಂಡವರು ಜೂಜಾಡಿ ಸಕಲ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡದ್ದು ನನ್ನ ತಪ್ಪೇ. ಸತ್ಯವಾಕ್ಯ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸಗಳನ್ನು ಅನುಭವಿಸಿದ್ದು ಅಧರ್ಮದ ಕಾರ್ಯವೇ? ಕೃಷ್ಣ, ಹೇಳುವನು ಕೇಳು. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಚಲದಂಕಮಲ್ಲ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು, ಆ ಪಾಂಡವರು ಪುರುಷ ಪ್ರಧಾನರೆಂದರುಹುವೆಯ ಕೃಷ್ಣ, ಆ ರೋಷರಹಿತ ಪಾಂಡವರನು ನೀ ಕೃಷ್ಣ. ಪುರುಷ ಪ್ರಧಾನರೆಂದರುಹುವೆಯ ಕೃಷ್ಣ, ಆ ರೋಷರಹಿತ ಪಾಂಡವರನು ನೀ ಭರತ ಕಂಡವನಾಳ್ವ ಗಂಡುಗಲಿಗಳವರಾಗಿದ್ದೊಡೆ. ಭರತ ಕಂಡವನಾಳ್ವ ಗಂಡುಗಲಿಗಳವರಾಗಿದ್ದೊಡೆ. ಆ ದಂಡೆದೆಯ ಗುಂಡಿಗೆ ಉಳ್ಳವರೇ ಆಗಿದ್ದೊಡೆ. ಭರತ ಕಂಡವನಾಳ್ವ ಗಂಡುಗಲಿಗಳವರಾಗಿದ್ದೊಡೆ. ಆ ದಂಡೆದೆಯ ಗುಂಡಿಗೆ ಉಳ್ಳವರೇ ಆಗಿದ್ದೊಡೆ. ಹೆಂಡತಿಯ ವಸ್ತ್ರಾಪಹರಣವ ಖಂಡಿಸಿ, ಹೆಂಡತಿಯ ವಸ್ತ್ರಾಪಹರಣ ಖಂಡಿಸಿ ಚಂಡಮಂಡಲವ ಕೋರಿ ಪ್ರಚಂಡ ಕೋನರೆಯದೆ. ಕೃಷ್ಣ, ಚಂಡಮಂಡಲವ ಕೋರಿ ಪ್ರಚಂಡ ಕೋನರೆಯದೆ ಚಂಡರನ್ನ ಅಲೆ ತಗ್ಗಿಸಿ ಕುಳಿತ ಆ ದೋ ದಂಡರೇಪೆ. ಕೃಷ್ಣ, 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 ಆ ಪಾಂಡವರಿಗೆ ಭಿಕ್ಷಾಟನೆಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆ ಆ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ನೀನು ಅದನ್ನೇ ಹೊಂದುವೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕುರುವಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠಿರರನ್ನು ಕಪಟ ದ್ಯೂತಕ್ಕೆ ಸೆಳೆತಂದದ್ದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ಸೆಳೆದು ತಂದು ನೀವು ಮಾಡಿದ ಅವ್ಯಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯ ಕಾಲದ ಧೂಮಕೇತುವಿನಂತೆ ನಿನ್ನ ವಾಚಸ್ಮೃತಿಯನ್ನು ಹಿಂಬಾಲಿಸುವುದು ಎಂಬುದನ್ನು ಮರೆಯಬೇಡ. ಧರ್ಮನಿಷ್ಠರು ಸ್ನೇಹಶೀಲರು ಆದ ಬಂಧುಗಳಲ್ಲಿ ಜಗಣ್ಯವಾದ ರಾಕ್ಷಸ ವೃತ್ತಿಯನ್ನು ತೋರಿಸಿದೆ. ವಾರಣಾವತಾರದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಭೋಜನ, ಸರ್ಪಬಂಧ ಇಂತಹ ಮಹಾಪಾಪಗಳನ್ನೆಸಗಿ ಭೀಷ್ಮ ದ್ರೋಣಾದಿ ಗುರು ಹಿರಿಯರ ಮಾತನ್ನು ಧಿಕ್ಕರಿಸಿ ಅನ್ಯಾಯಾಚರಣೆಯಲ್ಲಿ ತೊಡಗಿರುವ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ದುರ್ಯೋಧನ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ,
ಕೊಡದಿದ್ದರೆ ಎಲ್ಲವನ್ನು ಅವರೇ ಅಪಹರಿಸುವರು. ಎಲ್ಲವನ್ನು ಅವರೇ ಅಪಹರಿಸಿಕೊಳ್ಳಲು ಇದೇನು ಗೋಪಿಕಾಂಗನೆಯ ಮನೆಯ ಬೆಣ್ಣೆ ಮುದ್ದೆಯಲ್ಲವೋ ಕೃಷ್ಣ? ಕುರು ವೀರರಿಂದ ಸಂರಕ್ಷಿತಗೊಂಡಿರುವ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲರಾದರೆ ಇವನು ಛಲದಂಕಮಲ್ಲ. ಇದನ್ನು ಚೆನ್ನಾಗಿ ತಿಳಿದಿರೋ. ದುರ್ಯೋಧನ, ಹೋಗಲಿ. ಇಂದ್ರಪ್ರಸ್ಥಾದಿ 5 ಊರುಗಳನ್ನಾದರೂ ಕೂಡಯ್ಯ ಪಾಂಡವರು ಅವುಗಳಿಂದಲೇ ತೃಪ್ತರಾಗುವರು. 5 ಊರುಗಳೇಕೆ? ಹಿಂದೆ ಅವರು ವಾಸವಿದ್ದ 50 ಗ್ರಾಮಗಳೇ ಸಿದ್ಧವಾಗಿರುವು. ಎಲ್ಲರೂ ಅಲ್ಲಿಗೆ ಹೋಗಲಿ. ಎಲ್ಲರಿಗೂ ಒಂದೊಂದು ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆನು. ದುರ್ಯೋಧನ, ನಮ್ಮ ಭೀಮಸೇನ ಮಹಾವರಟನು. ಅವನೇದಾದರೂ ಕೆರಳಿ ನಿಂತರೆ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವನು. ಅವನ ವಾಸಕ್ಕಾದರೂ ಒಂದು ಊರನ್ನಾದರೂ ಕೊಡಯ್ಯ. ಏನೆಂದೇ? ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನ ಮಹಾವರಟನು. ಅವನೇನಾದರೂ ಕೆರಳಿ ನಿಂತರೆ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವನು. ಅವನ ವಾಸಕ್ಕಾದರೂ ಒಂದು ಊರನ್ನಾದರೂ ಕೊಡಯ್ಯ ಅಂದೆ. ಭೀಮನಿಗೆ ಒಂದು ಊರು? ಆ ಬಂಡ ಭೀಮನಿಗೆ ಒಂದು ಊರು? ಕೃಷ್ಣ, ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯೇ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಕೆಚ್ಚದೆಯ ಕಟ್ಟಾಳು ಈ ಕೌರವೇಶ್ವರನನ್ನು ಅಂದು ಮಯಸಭೆಯಲ್ಲಿ ಕೆಣಕಿ ಕೇಕೆ ಹಾಕಿ ಚಪ್ಪಾಳೆ ತಟ್ಟಿ ನಕ್ಕಳಲ್ಲ. ಓ ನಿನ್ನ ಪಾಂಡವರ ಸತಿ ಪಾಂಚಾಲಿ. ಅಂದೇ ತೊಟ್ಟೆನು ಕೃಷ್ಣ ಚಲವೆಂಬ ವಜ್ರ ಕವಚವನ್ನು ಭೂತ ಪ್ರೇತ ಪಿಶಾಚಿಗಳಿಗೆ ಒಡೆಯರಾದ ಭೂತನಾಥೇಶ್ವರನೇ ಕಾಲ್ ಕೆರೆದು ಕದನಕ್ಕೆ ಕರೆಯಲಿ. ಕಲಿಯ ಅಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವೇ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಕೊನೆಗೊಂದು ದಿನ ಹಸ್ತಿನಾವತಿಯ ಚಕ್ರೇಶ್ವರ ಅಷ್ಟೈಶ್ವರ್ಯ ಸಂಪನ್ನ ಈ ಕೌರವೇಶ್ವರ ಮಸಣದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಏಳು ಮುರ ಹರಿಯೇ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಕೃಷ್ಣ, ಏಳು ಮುರ ಹರಿಯೇ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡನೋ, ನೆಲವನ್ನು ಬಿಡನೋ. ಕೃಷ್ಣ, ಛಲವೋ ಬಿಡನೋ, ನೆಲವ ಬಿಡನೋ. ಛಲವ ಜಯಿಸಿಗನ ಮುದದಿ ಬೆರೆದು ಕೊಡುವುದಿಲ್ಲ ರಾಜ್ಯವ. ಮಾತೀರು ನಾ ಬೇಡ ಬೇಡಿದ ಕೊಡುವುದಿಲ್ಲ ರಾಜ್ಯವ. ಕೃಷ್ಣ, ಆ ಬಾಳು ನನ್ನೊಡನೆ ಯುದ್ಧವ. ಆ ಬಾಳು ನನ್ನೊಡನೆ ಯುದ್ಧವ ಮಾಡಿ ಗೆಲ್ಲಲಿ ಅವ ನೋಡಿಕೊಳ್ಳುವನ. ಮಾಡಿ ಗೆಲ್ಲಲಿ ಅವ ನೋಡಿಕೊಳ್ಳುವನ. ಛಲವ ಬಿಡನೋ, ನೆಲವ ಬಿಡನೋ. ಕೃಷ್ಣ, ಛಲವನ್ನು ಬಿಡನೋ, ಛಲವ ಜಯಿಸಿಗನ ಮುದದಿ ಬೆರೆದು ಕೊಡುವುದಿಲ್ಲ ರಾಜ್ಯವ. ಮಾತಿನ ಸಾರಿ ಬೇಡು ಕೊಡುವುದಿಲ್ಲ ರಾಜ್ಯವ. ಕೃಷ್ಣ, ದೂತದಲ್ಲಿ ಪಾಂಡವರು ಸೋತು ದಾಸರಾಗಿ ಹರ. ದೂತದಲ್ಲಿ ಪಾಂಡವರು ಸೋತು ದಾಸರಾಗಿ ಹರ. ಬೀದಿಯ ನದಿಯದ ಇಳಿ ಬರಿ ಕುಡಿಮೆಯ. ಕೃಷ್ಣ, ಬೀದಿಯ ನದಿಯದ ಇಳಿ ಬರಿ ಕುಡಿಮೆಯ. ಛಲವ ಬಿಡನೋ, ನೆಲವ ಬಿಡನೋ. ಛಲವನ್ನು ಬಿಡನೋ, ನೆಲವನ್ನು ಬಿಡನೋ. ಛಲವ ಜಯಿಸಿದನ ಭುಜನಿಂದರನು ಕೊಡುವುದಿಲ್ಲ ರಾಜ್ಯವ. ಮಾತಿನ ಸಾರಿ ಬೇಡು ಕೊಡುವುದಿಲ್ಲ ರಾಜ್ಯವ. ಬಿಡುವುದಿಲ್ಲ ರಾಜ್ಯವ, ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ, ಅಂತರಂಗದಲ್ಲಿ ಯುದ್ಧವನ್ನು ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿಯ ನಾಟಕವನ್ನಾಡುವ ನಿನ್ನ ಕಪಟ ಮೋಸವನ್ನು ನಾನೇನು ಅರಿಯದೆಂದು ಭಾವಿಸಿದೆಯಾ? ಹಿಂದೆ ಬಲಿಚಕ್ರವರ್ತಿಯ ಬಳಿಗೆ ಹೋಗಿ
3 ಅಡಿ ಭೂಮಿಯನ್ನು ದಾನವಾಗಿ ಪಡೆದು 1 ಅಡಿಯಿಂದ ಭೂಮಿಯನ್ನು, ಮತ್ತೊಂದು ಅಡಿಯಿಂದ ಆಕಾಶವನ್ನು, 3ನೇ ಅಡಿಯಿಂದ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದ ಮಹಾನುಭಾವನಲ್ಲವೇ ನೀನು? 3 ಅಡಿ ಭೂಮಿಯನ್ನು ಕೊಟ್ಟ ಆ ಬಲಿಚಕ್ರವರ್ತಿಯ ಪಾಡೇ ಹಾಗಾದ ಮೇಲೆ ಇನ್ನು ಒಂದು ಊರನ್ನು ಕೊಟ್ಟರೆ ನನ್ನ ಗತಿ ಏನಾಗಬಹುದೆಂದು ನಾನು ಚೆನ್ನಾಗಿ ಬಲ್ಲೆ. ಕೃಷ್ಣ, ಒಂದು ಊರಲ್ಲ, ಒಂದು ಗೋಪಾದದಲ್ಲಿ ಒಂದು ಮುಳ್ಳು ಮುರಿಯುವಷ್ಟು ಜಾಗವನ್ನು ಕೊಡುವುದಿಲ್ಲ. ಸುಮ್ಮನೆ ಹೊರಟು ಹೋಗು. ಗತಿ ಬೇಡೈಸು ಯೋಧನನೆ ತೋರಿ ಗನಾದಿಯೊಳು ಸೈರಣೆ. ಗತಿ ಬೇಡೈಸು ಯೋಧನನೆ ತೋರಿ ಗನಾದಿಯೊಳು ಸೈರಣೆ. ಅದೇ ಕಿಂತು ಮೊದಲಿವೆ, ಅದೇ ಮಾತ ಮಗಳುವೆ. ಅದೇ ಕಿಂತು ಮೊದಲಿವೆ, ಅದೇ ಮಾತ ಮಗಳುವೆ. ಕುಲಹೀನ ಕುಲವ ಭರತಯ ದುರದಳು ಕಡಿಯದೆ ಬಿಡುವೆ. ಕುಲವೇನ ಕುಲವ ಭರತಯ ದುರದಳು ಕಡಿಯದೆ ಬಿಡುವೆ. ಕದನದೊಳು ನಿನ್ನ ಮದವ ಅಡಗಿವೆ. ಕದನದೊಳು ನಿನ್ನ ಮದವ ಅಡಗಿವೆ. ಚತುರರೋಳ್ ಮರುಳೆ ಮಂದಮತಿಯಂತೆ ಮುಂದನರಿಯದೆ. ಮಂದಮತಿಯಂತೆ ಮುಂದನರಿಯದೆ. ಗಂಗುಗವ ಪಡುವೆ, ಗಂಗುಗವ ಪಡುವೆ. ಹೆಸರು ನ ಸೈತೆ ಈ ನಿನ್ನ ಮೋಸ. ಹೆಸರು ನ ಸೈತೆ ಈ ನಿನ್ನ ಮೋಸ. ಸೈರಿಸಬಲ್ಲವರಾರೇ, ಸೈರಿಸಬಲ್ಲವರಾರೇ. ಪರಮ ಪುರುಷನಿಂದ ತಿರುಗಣ ಒಳಗಿಯೋ ಅಡಗಿದೆ ಕೆಡುಕದೆ. ಪರಮ ಪುರುಷನಿಂದ ತಿರುಗಣ ಪಡವಿಯೋ ಅಡಗಿದೆ ಕೆಡುಕದೆ. ಗತಿ ಬೇಡೈಸು ಯೋಧನನೆ ತೋರಿ ಗನಾದಿಯೊಳು ಸೈರಣೆ. ಗತಿ ಬೇಡೈಸು ಯೋಧನನೆ ತೋರಿ ಗನಾದಿಯೊಳು ಸೈರಣೆ. ಸೈರಣೆ ಸೈರಣೆ ಸೈರಣೆ. ಪಾಪಾಶಯ ಪಾಪಾಶಯ, ಕೊನೆಗೂ ಸಂಧಿಯನ್ನು ನಿರಾಕರಿಸಿಬಿಟ್ಟಯ ಗುರುಕುಲದ ಕಳಂಕ ಸ್ವರೂಪನೇ. ಉಚಿತವಲ್ಲದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಯದುಕುಲ ಕಳಂಕ ಸ್ವರೂಪನೇ? ಗೌರವೇಶ್ವರ, ಈ ದರ್ಪಿತ ವಾಕ್ಯವನ್ನು ಇನ್ನೂ ಎಷ್ಟು ಹೊತ್ತು ಸಹಿಸಿಕೊಳ್ಳುವೆ? ಅಗ್ರಜ, ಸಹೋದರ, ಇದು ಕೌರವರ ರಾಜಸಭೆಯಲ್ಲ, ಪಾಂಡುನಂದನರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರೆಲ್ಲರೂ ನಿನ್ನ ನಿಂದನೆಯನ್ನು ಹೇಗೆ ತದೇಕ ಚಿತ್ತದಿಂದ ಕೇಳಿಸಿಕೊಳ್ತಿರುವರು ನೋಡು ಅಣ್ಣ. ಅವಕಾಶ ಸಮಯ ಸಿಕ್ಕರೆ ಎಂತಹ ಕೃತ್ಯವನ್ನು ಮಾಡಲು ಎದುರಿಸಕ್ಕವರಲ್ಲ. ಇಲ್ಲಿ ನಾವು ಒಂದು ಕ್ಷಣವೂ ಇರಲಾಗದು. ನಡೆಯೋಣ. ಸಹೋದರ, ಸರಿಯಾಗಿ ಹೇಳಿದೆ. ನಮಗಿಲ್ಲೇನು ಕೆಲಸ, ನಡೆ ಹೋಗೋಣ. ಆಚಾರ್ಯರೇ, ಕುರುವೃದ್ಧರೇ, ನೀವು ಈ ದುರ್ವತ್ತವನ್ನು ದಮನ ಮಾಡದವಲಾದರೆ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳಬಲ್ಲಿರಿ? ನಿಮ್ಮ ಕಣ್ಗಳ ಮುಂದೆ ನಡೆಯುತ್ತಿರುವ ಈ ಅತ್ಯಾಚಾರವನ್ನು ಇಸುವ ಇಚ್ಛೆ ಇದ್ದರೆ ಈ ದುರ್ಯೋಧನ, ದುಶ್ಯಾಸನ, ಶಕುನಿಯನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿಯನ್ನು ಮಾಡಿಕೊಳ್ಳಿ. ಏನು? ಕುಲವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮವನ್ನು ರಕ್ಷಿಸುವ ಸಲುವಾಗಿ ಕುಲವನ್ನು, ದೇಶದ ರಕ್ಷಣೆಗಾಗಿ ಒಂದು ಗ್ರಾಮವನ್ನು, ಆತ್ಮರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸುವುದು ಎಂದು ಧರ್ಮಶಾಸ್ತ್ರಗಳೇ ಹೇಳುವವು. ಅನೈಚ್ಛಿಕವಾದ ಈ ರಾಜ್ಯದಾಸೆಗೆ ಭರತ ವಂಶದ ಕ್ಷತ್ರಿಯ ವೀರರ ಪವಿತ್ರ ರಕ್ತವು ಚೆಲ್ಲಬೇಕೆ? ಮಾನವ ಜಾತಿಯನ್ನು ಈ ಘೋರ ಯುದ್ಧದಿಂದ ರಕ್ಷಿಸುವುದಾದರೆ ನಾನು ಹೇಳಿದಂತೆ ಮಾಡಿರಿ.
ಕುಮಾರನಲ್ಲಿ ವಿಧುರ, ಆ ಹತಭಾಗ್ಯನನ್ನು ಮತ್ತೊಮ್ಮೆ ಕರೆ ಮಾಡು. ಯಾರು ನನ್ನ ಕರೆದವರು? ಸ್ಯೋದನ, ಪಾಂಡವರಲ್ಲಿ ವೈರವು ತರವೇ ತಾಯಿ ಅಗಣ್ಯ ವ್ರತೋಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ನಿನ್ನ ಕಲ್ಯಾಣ ಒಂದೇ ದೇವರಲ್ಲಿ ನಾನು ಬೇಡುತ್ತಿರುವ ಏಕಮಾತ್ರ ಭಿಕ್ಷೆ. ಬಾಲ್ಯದಿಂದ ನಿನ್ನ ಕಣ್ಣುಗಳಿಂದಲೇ ಒಂದು ತೊಟ್ಟು ನೀರು ಬಂದರೂ ನನ್ನ ದೇಹದ ರಕ್ತವೇ ಇಂಗಿ ಹೋಯಿತೆಂದು ಭಾಸವಾಗುತ್ತಿತ್ತು. ದುಡುಕಬೇಡ ಮಗನೇ, ದುಡುಕಬೇಡ. ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಯುದ್ಧದ ಚಿಂತೆಯನ್ನು ಬಿಡು. ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸಮಭಾಗದಿಂದ ಭೂಮಿಯನ್ನಾಳು ಕಂದ. ಅಮ್ಮ ಮತ್ತೆ ಅದೇ ಮಾತು. ವೀರ ಮಾತೆಯಾದ ನಿನ್ನ ಪುತ್ರನಾಗಿ ಜನಿಸಿ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲಿ? ಇಲ್ಲ ತಾಯಿ, ಇಲ್ಲ. ಮೃತ್ಯುವೆ ಎದುರು ನಿಂತರೂ ಸರಿಯೇ, ಈ ದುರ್ಯೋಧನನು ಮಾತ್ರ ಧರ್ಮಚ್ಯುತನಾಗುವುದಿಲ್ಲ. ವಾಸುದೇವ, ನನ್ನ ಕೊನೆಯ ಸಂದೇಶವನ್ನು ಕೇಳು. ಪಾಂಡವರು ರಾಜ್ಯವನ್ನು ಬಯಸುವುದೇ ಆದರೆ ಅದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ಮಹಾರಥಿಕರ ವೀರ ಘೋಷದಲ್ಲಿ. ಸಂಧಾನದಿಂದೆಂದಿಗೂ ರಾಜ್ಯ ದೊರಕದು ಕೃಷ್ಣ, ರಾಜ್ಯ ದೊರಕದು. ಅದಕ್ಕೆ ನನಗೆ ಈಗ ಸಮಯವಿಲ್ಲ, ನಾನು ಹೊರಡುವೆನು. ಸಮಯವಿಲ್ಲ. ಅಧರ್ಮ ಸುರೆಯಿಂದ ಉನ್ಮದ್ದನಾದವನಿಗೆ ಧರ್ಮಾಚರಣೆಗೆ ಸಮಯವೆಲ್ಲಿ? ಅದು ಹಸಿದ ಬೇಟೆಯ ನಾಯಿಯಂತೆ ಮೃತ್ಯು ಬೆನ್ನಟ್ಟಿಕೊಂಡು ಬರುತ್ತಿರುವಾಗ ಮಾನವನಿಗೆ ಸಮಯವೆಲ್ಲಿ? ಅದು ಹತಭಾಗ್ಯ ಕುಮಾರ, ನೀನು ನಾಶವನ್ನು ಹೊಂದುವೆ, ಸಂಗಡ ಕುರುಕುಲವೂ ನಾಶವಾಗುವುದು. ನಿನ್ನ ವೃದ್ಧಾಂತ ಪಿತನ ಶೋಕ ಸಾಗರದಲ್ಲಿ ಮುಗುವನು. ನಾನು ಮಾತ್ರ ಅನನ್ಯಗತಿಗಳಾಗಿ ನೀರವವಾಗಿ ಕಣ್ಣೀರು ಸುರಿಸುತ್ತಾ ಆ ವಿಷಾದಮಯ ದೃಶ್ಯವನ್ನು ನೋಡಬೇಕಾಗುವುದು. ಹೇ ಪರಮಾತ್ಮ, ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನೂ ಅದೇನನ್ನು ಬರೆದಿರುವೆ ಸ್ವಾಮಿ?
ಅನರ್ಥವಾಯಿತು. ಅನರ್ಥವಾಯಿತು ವಾಸುದೇವ. ನಿಮ್ಮನ್ನು ಬಂಧಿಸಲು ಏನು ದುರಾತ್ಮಕ ತತ್ವ ಹುಡುಕಿರುವುದು. ನನ್ನನ್ನು ಬಂಧಿಸುವುದೇ? ನಾನು ದೂತನು. ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಏನು ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿತೆ? ವಾಸುದೇವ, ನಿನಗೆ ಚರಣಗಳನ್ನು ಜೋಡಿಸಿ ಬೇಡಿಕೊಳ್ಳುತ್ತಿರುವೆನು ಸ್ವಾಮಿ. ಈ ಪಾಪಮಯ ಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ. ನೀನಿಲ್ಲಿಂದ ಹೊರಟು ಹೋಗು ತಂದೆ. ಏನು ನಾನು ಇಲ್ಲಿಂದ ಪಲಾಯನ ಮಾಡುವುದೇ? ಒಬ್ಬ ದರ್ಪಾಂಧ ದುರ್ಯೋಧನಿಗೆ ಎದರಿ ಇಲ್ಲಿಂದ ನಾನು ಪಲಾಯನ ಮಾಡುವುದೇ? ರಾಜಮಹಿಷಿ, ವಾಸುದೇವ, ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದನ್ನು ನೀನು ಅರಿತಿರುವೆ. ಪ್ರಭು. ಇದರ ಒಂದಲ್ಪ ಆವರ್ತದಿಂದ ಜಗತ್ತಿನ ಪ್ರಳಯವು ಪ್ರಾರಂಭವಾಗುವುದು. ಆಕಾಶದ ಗ್ರಹತಾರಕಗಳು ಮಕ್ಕಳ ಕೈಯಿನ ತಿರುಕಲ್ಲಿನಂತೆ ಕುಣಿಯತೊಡಗುವವು. ಇಂತಹ ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಮಣ್ಣಿನಲ್ಲಿ ಉರುಳಾಡುವರು. ಇಂತಹ ನಾನು ಒಬ್ಬ ದರ್ಪಾಂಧ ದುರ್ಯೋಧನ ಎದರಿ ಇಲ್ಲಿಂದ ಪಲಾಯನ ಮಾಡುವುದೇ? ಅದು ಎಂದಿಗೂ ಆಗತಕ್ಕ ಮಾತಲ್ಲ ರಾಜಮಹಿಷಿ. ಭಯವಲ್ಲ ಸ್ವಾಮಿ, ಭಯವಲ್ಲ. ದಾನವ ವಿಜಯ ಯದುಪತಿಗೆ ಶತ್ರುಗಳ ಭಯವೇ? ಜಗದ್ರಕ್ಷಕನಿಗೆ ಪರಪಕ್ಷದ ಪರಾಜಯವೇ? ಗದಾಚಕ್ರ ಪಾಣಿಗೆ ವಿರೋಧಿಗಳ ಚಿಂತೆಯೇ? ಭಯಕ್ಕಾಗಿ ಹೇಳುತ್ತಿಲ್ಲ ಸ್ವಾಮಿ. ಆದರೆ ನನ್ನ ಕಣ್ಣ ಮುಂದೆ ನನ್ನ ಗುರುವಿನ ಹೇಳನವನ್ನು ನಾನು ಹೇಗೆ ತಾನೇ ಸಹಿಸಲಿ? ಅದೂ ನನ್ನ ಕುಲಾಂಗನ ಪುತ್ರನ ಕೈಯಿಂದ. ನೀನು ಭಕ್ತ ಪರಾಧೀನನಲ್ಲವೇ? ಈ ಭಕ್ತಳ ಪ್ರಾರ್ಥನೆಯನ್ನು ಕೇಳು. ನೀನಿಲ್ಲಿಂದ ಪಲಾಯನ ಮಾಡು. ನಿನ್ನ ಚರಣಗಳಿಗೆ ಬಿದ್ದು ಬೇಡುವೆನು ಸ್ವಾಮಿ. ಏಳು ತಾಯಿ, ಏಳು. ಇಂದು ನಿನ್ನ ಮಾತಿನಂತೆ ಏಡಿಯಂತೆ ಇಲ್ಲಿಂದ ಪಲಾಯನ ಮಾಡುವೆನು. ನಾನು ಯಾವ ಮಾತ್ತರ ಆಶೋತ್ತರಗಳಿಂದ ಇಲ್ಲಿಗೆ ಬಂದೆನೋ ಅವುಗಳು ದೀಪವನ್ನು ಮುಟ್ಟಿದ ಪಟಂಗದಂತೆ, ಬಿರುಗಾಳಿಗೆ ಸಿಕ್ಕ ಹುಲ್ಲು ಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಗಿತು. ದುರ್ಯೋಧನನ್ನು ಪ್ರಿಯ ಬಂಧುವಿನಂತೆ ಆಲಂಗಿಸಲು ಬಂದೆ. ಆದರೆ ಅವನ ಔದತ್ಯವು ನನ್ನ ಗೆಳೆತನದ ವರದ ಹಸ್ತವನ್ನು ವೈರಿಯ ವಜ್ರ ಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಈ ರಾಜಸಭೆಯ ಅಶಾಂತ ವಾತಾವರಣವು ನನ್ನ ಮನದ ಶಾಂತಿ ಕಪೋಲವು ರೆಕ್ಕೆ ಕಟ್ಟಿ ಆರುವ ಮೊದಲೇ ದುರ್ಮರಣಕ್ಕೀಡಾಗಿತು. ಆಗಲಿ ತಾಯಿ, ಆಸೆಯಿಂದ ಬಂದು ನಿರಾಶೆಯಿಂದ ಹಿಂತಿರುಗುವೆನು. ನಿನ್ನ ಸಲುವಾಗಿ ಇಂದು ನಾನು ಇಲ್ಲಿಂದ ಪಲಾಯನ ಮಾಡುವೆನು. ಎಲ್ಲಿಗೆ ನೀವು ಪಯಣ? ಬಂಧಿಸು ಕೃಷ್ಣನನ್ನು. ಯಾರನ್ನು ಬಂಧಿಸಿರೋ ಅವಿವೇಕಿಗಳ, ಅದು ನಿಮ್ಮಿಂದಾಗದು. ನಿಲ್ಲಿಸು ಯೋಧನ. ಯಾರಿಗೆ ಸಾಧ್ಯ ಕೃಷ್ಣನನ್ನು ಬಂಧಿಸಲು? ಪಾಪಿ, ನಿನ್ನ ಸರ್ವನಾಶಕ್ಕೆ ನೀನೇ ಕಾರಣನಾಗುವೆ. ಅಮ್ಮ, ನಿನಗೆ ಇದರ ವಿಚಾರವು ತಿಳಿಯದು. ನೀನಿನ್ನು ನಡೆ. ಯಾರನ್ನು ಬಂಧಿಸುವಿರೋ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿಂದ ಸಮುದ್ರವನ್ನು ಬಂಧಿಸಲು ಇಚ್ಛಿಸುವಿರಾ? ಅದು ಎಂದಿಗೂ ಆಗತಕ್ಕ ಮಾತಲ್ಲ, ಅಸಂಭವ. ಈ ದರ್ಪಿತ ಮಾತುಗಳಿಂದ ನಮಗೇನು ಪ್ರಯೋಜನ? ಬಂಧಿಸಿರಿ ಕೃಷ್ಣನನ್ನು. ಹಿಡಿಯಿರಿ, ಈಗ ನನ್ನನ್ನು ಹಿಡಿಯಿರಿ. ದುಶ್ಯಾಸನ, ಎಲ್ಲೆಲ್ಲೂ ಮಾಯೆ, ವ್ಯಾಪಿಸು ಕತ್ತೆಯನ್ನು. ಕರ್ಣ, ನೀನು ನನ್ನ ಸಂಗಡನೆ ಬಾ. ನಿನ್ನೊಡನೆ ಕೆಲವು ವಿಚಾರಗಳನ್ನು ಮಾತನಾಡುವುದಿದೆ. ಪರಮಾತ್ಮ, ಪಾಂಡವರ ಪಕ್ಷಪಾತಿಯಾದ ಪಾಂಡವರ ಪಕ್ಷಪಾತ ನಾನು ವೈರಿಯ ಪಕ್ಷದಲ್ಲಿದ್ದರೂ ಕೂಡ ಇಷ್ಟು ದೂರ ನಾನು ಏತಕ್ಕಾಗಿ ಕರೆತಿಲ್ಲ ದೇವ? ದುರ್ಯೋಧನ, ಸರಿ. ಕರ್ಣ, ನೀನು ವೈರಿ ಪಕ್ಷದವನ ಎಂತಾಗುವೆ? ನೀನು ಪ್ರಥಮ ಪಾಂಡವ, ಕುಂತಿ ದೇವಿಯ ಜ್ಯೇಷ್ಠ ಪುತ್ರ. ಏನು? ನಾವು ನಿನ್ನ ಪ್ರಿಯ ಬಂಧುವೆ, ಪ್ರಥಮ ಪಾಂಡವನೇ, ಕುಂತಿ ದೇವಿಯ ಜ್ಯೇಷ್ಠ ಪುತ್ರನೇ. ಓಹ್, ಬಹಳ ಚೆನ್ನಾಗಿದೆ ದೇವ ನಿನ್ನ ಈ ವಿನೋದ ಪ್ರಸಂಗ. ಓಹೋ, ತಿಳಿಯಿತು. ಇದು ಯುದ್ಧ ಕಾಲ, ಅದರಲ್ಲೂ ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯುವುದಕ್ಕಾಗಿ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆ ಮಾಧವ. ಕರ್ಣ, ನನ್ನ ಮಾತುಗಳನ್ನು ಸತ್ಯವೆಂದು ನಂಬು. ಪರಮಾತ್ಮ, ಸತ್ಯವೆಂದು ನಂಬಲಿ. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೆಲ್ಲಿವೆ ಕೃಷ್ಣ? ಆಧಾರಗಳು ಏಕಿಲ್ಲ ಕರ್ಣ. ನಿನ್ನ ತಾಯಿಯಾದ ಕುಂತಿ ದೇವಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ವರಪ್ರಸಾದಗಳನ್ನು ಪಡೆದಳು. ಅದರಲ್ಲಿ ಮರಂದನೇ ವರಪ್ರಸಾದದಿಂದಾದ ಸೂರ್ಯದೇವನನ್ನು ಜಪಿಸಿದಾಗ ನೀನು ಜನಿಸಿದೆ. ಲೋಕಪವಾದಕ್ಕೆ ಎದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನಂತರ ನೀನು ಸೂತರ ಕೈಗೆ ಸಿಕ್ಕಿ ಅವರ ಲಾಲನೆ ಪೋಷಣೆಯಲ್ಲಿ ಬೆಳೆದು ಈಗ ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ ಕರ್ಣ. ಕುಲಹೀನನಲ್ಲ ಕೇಳೆನ್ನ ಮಾತ, ಕುಲಹೀನನಲ್ಲ ಕೇಳೆನ್ನ ಮಾತ, ರವಿ ಅಂಶದಲ್ಲವತರಿಸಿದ ವಸುಕುಮಾರ.
ನಿನ್ನವಳು ಕುಂತಿ ವರ ಪಾಂಡವರ ಜನನಿ ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ ಕರೆಯ ಬೆಳಗುವ ಕವಿಯ ಕರುಳಲಿ ದರೆಯ ಬೆಳಗುವ ರವಿಯ ತರಣದಿ ಮಹಾ ಮಹಿಮನೆಂದೆನಿಸಿದರೆ ಕವಿಸುತ್ತನೆ ಸುಕುಮಾರ ಬಾ ದೂರಧೀರ ಸುಕುಮಾರ ಬಾ. ಮಳಮಳ ಬೇತಕ್ಕೆ ಮನದ ಚಿಂತೆ ತೊರೆಯಪ್ಪ ಕರ್ಣ ಕರ್ಣ ಕಳಮಳ ಬೇತಕ್ಕೆ ಮನದ ಚಿಂತೆ ತೊರೆ ಅಮಿತ ಭುವನದೋ ಕೀರ್ತಿಯ ಪಡೆವೆ ಕರ್ಣ ಕಳಮಳ ಬೇತಕ್ಕೆ ಮನದ ಚಿಂತೆ ತೊರೆ ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ ಘನತರ ಬೆನ್ನಿಸಿದ ಮೇದಿನಿಯೊಳು ನೀ ಘನತರ ಬೆನ್ನಿಸಿದ ಮೇದಿನಿಯೊಳು ನೀ ಮಹಾಮಹಿಮನೆಂದೆನಿಸಿದೆ ಬರವಿಸುತ್ತನೆ ಸುಕುಮಾರ ಬಾ ದುರಧೀರ ಸುಕುಮಾರ ಬಾ. ಕರ್ಣ ಈಗಲೂ ನನ್ನ ಸಂಗಡ ಬಾ ಕರ್ಣ. ಆ ಪಾಂಡವರು ಕೌರವರನ್ನು ನಿನ್ನ ಪಾದಗಳ ಮೇಲೆ ಕೆಡವೆನು. ಅವರಿಂದಲೂ ಸಮಂತ ಸಾಮಂತ ರಾಜರುಗಳನ್ನು ಓಲೈಸಿಕೊಂಡು ರತ್ನಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ. ನನ್ನ ಸಂಗಡ ಬಾ ಕರ್ಣ. ಪರಮಾತ್ಮ, ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿ ಜನನಿ ಕುಂತಿದೇವಿಯು ನನ್ನ ಹೆತ್ತ ಮಾತೆ. ಕೃಷ್ಣ, ಇದು ನಿಜವಾಗಿ ಸತ್ಯ ಸಂಗತಿಯೇ? ಕರ್ಣ, ನೀನು ಆರಾಧಿಸುವ ಸೂರ್ಯ ದೇವನ ಮೇಲಾಣೆ ನಾನು ನಿನಗೆ ತಿಳಿಸಿರುವ ಜನ್ಮ ವೃತ್ತಾಂತವು ಸತ್ಯ ಸತ್ಯ ಸತ್ಯ. ಹಾ, ನನ್ನ ಭಾಗದ ದುರ್ವಿಧಿಯೇ, ಎಷ್ಟೊಂದು ವಿಧವಾಗಿ ನನ್ನನ್ನು ಕಾಡುತ್ತಿರುವೆ ಪರಮಾತ್ಮ. ದೇವಾ ಶೋಧನೆ ಶಾಪ ಪಾಪಿಯಾದ ಪರಿತಾಪ ಕೀರಾದ ದೇವಾ ಶೋಧನೆ ಶಾಪ. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳಾರೆಂದು. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವದನ ಅಪನಿಂದೆ ಎಳೆದಂದೆ. ಪರಮಾತ್ಮ, ಇಂದು ವದನ ಅಪನಿಂದೆ ಎಳೆದಂದೆ ಬಂದ ವಿಮೋಚನ
ಅಂತರವರಿತು ಜನುಮದಾತೆಯ ನಿರ್ದಯವರಿತು ಕೃಷ್ಣ ಕೃಷ್ಣ ಪರಮಾತ್ಮ ಜನ್ಮ ರಹಸ್ಯದ ಅಂತರವರಿತು ಜನುಮದಾತೆಯ ನಿರ್ದಯವರಿತು ಜೀವಿಸಲೇ ಪರಿ ಸಹಜರ ಸಮಕೂಡಿ ಜೀವಿಸಲೇ ಪರಿ ಸಹಜರ ಸಮಕೂಡಿ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಚೋದನೆಗೆ ಶಾಪ ಪಾಪಿಯಾಗಿ ಪರಿತಾಪಕ್ಕಿರಾಗಿ ದೇವಾ ಚೋದನೆಗೆ ಶಾಪ ಶಾಪ ಕರ್ಣ, ಒಂದು ಕಡೆ ಆಶ್ರಯ ನೀಡಿದ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯವೆಂಬ ಪಾಶವನ್ನು ಕೊರಳಿಗೆ ಸುತ್ತಿರುವ ಆ ಪಾಂಡವರು, ಇವರೀರ್ವರಲ್ಲಿ ಯಾರನ್ನು ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ ದಿಕ್ಕೇ ತೋಚದಂತಾಗಿದೆ ದೇವ. ಕರ್ಣ, ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿರುವೆನು. ಇನ್ನು ಮುಂದೆ ನೀನು ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು ಎಂಬುದನ್ನು ನೀನೇ ನಿರ್ಧಾರ ಮಾಡು. ಕರ್ಣ, ಮತ್ತೊಂದು ವಿಚಾರ. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ, ಆ ಕರ್ಣನಾರು, ಆತನನ್ನು ನೋಡಿದಾಗಲೆಲ್ಲ ನನಗೆ ಮರುತ್ಕ ಉಂಟಾಗುವುದು ಎಂದು ಹೇಳುತ್ತಿದ್ದಳು. ಅವಳಿಗೂ ನಿನ್ನ ವಿಚಾರವನ್ನು ತಿಳಿಸಿ ಬಂದಿರುವೆನು. ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ಸಂತೋಷದಿಂದ ಬರುವ ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ. ಕರ್ಣ, ನಾನು ಬಂದು ವೇಳೆ ಆಯಿತು. ನಾನಿನ್ನು ಹೊರಡಲೇ? ಆಗಬಹುದು ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಸತ್ಯವನ್ನು ಹೇಳತಕ್ಕವನಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿ ಜನನಿ ಕುಂತಿದೇವಿಯು ನನ್ನ ಹೆತ್ತ ಮಾತೆಯೇ. ಅವರೊಡನೆ ಕೂಡಿ ಬಾಳುವ ಭಾಗ್ಯ ನನ್ನ ಹಳೆಯಲ್ಲಿ ಬರೆಯಲಿಲ್ಲ. ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೇ ಬಗೆಪಡಿಸುತ್ತಿದ್ದರು ನನಗೆ. ಇಂದು ಬಂಧು ವರ್ಗದವರು ಇಂತಹವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರನ್ನು ನನ್ನ ಕೈಯಾರೆ ನಾನೇ ಕೊಲ್ಲಲೆ ಪಾಂಡುಕುಮಾರರಂ ಕೊಲ್ಲಲೆ ದುರದೋ ತಮ್ಮಂದಿರಂ ಕೊಲ್ಲುವುದೇ ಕೊಲದಾಂ ಬಿಟ್ಟೊಡೆ ಗೌರವೇಂದ್ರ ಈ ದರೆಯೋಳ್ ಸುಖ ಸಂಪತ್ತಿ ನಿಂಬಾಳ್ವನೇ ಛಲದಿಂ ಪಾರ್ಥನ ರುಂಡವಂ ತೊರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದಮಂ ಸೈಸಲ್ಕಾಗದಿ ಪಾರ್ಥನ ಘೋರ ಶರಕೆ ನಾಂ ತುತ್ತಾಗಲೇ ನಾಂ ಸಾಯಲೇ